ಯಲಬುರ್ಗದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರಕ್ಕೆ ಚಾಲನೆ. ಜುಲೈ 31ರಂದು ಪಟ್ಟಣದ ಪ್ರವೀಣ ಚಿತ್ರಮಂದಿರದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಪ್ರದರ್ಶನಕ್ಕೆ ತಹಸೀಲ್ದಾರ್ ಪ್ರಕಾಶ್ ನಾಸೆ ಅವರಿಂದ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರಲ್ಲಿ ನ್ಯಾಯಬೆಲೆ ಅಂಗಡಿಗಳ ಕಾರ್ಯವೈಖರಿ ಹಾಗೂ ಆಹಾರ ಭದ್ರತಾ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಿರ್ಮಿಸಲಾದ ಈ ಚಲನಚಿತ್ರ ಸಮಾಜಕ್ಕೆ ಉಪಯುಕ್ತವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬಳಿಕ ಯಲಬುರ್ಗಿ ತಾಲೂಕಾ ಪಡಿತರ ಚೀಟಿ ವಿತರಕರ ಸಂಘದ ಅಧ್ಯಕ್ಷ ಛತ್ರಪ್ಪ ಚಲವಾದಿ ಅವರು ಮಾತನಾಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರ ಇಂದಿನಿಂದ ರಾಜ್ಯಾದ್ಯಂತ ಪ್ರದರ್ಶನವಾಗುತ್ತಿದ್ದು, ಚಿತ್ರ 100 ದಿನ ಪ್ರದರ್ಶನಗೊಳ್ಳಲಿದೆ ಎಂದು ಶುಭ ಹಾರೈಸಿದರು. ವಿತರಕ ಸಂಘದ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲಾ ನ್ಯಾಯಬೆಲೆ ಅಂಗಡಿ ವಿತರಕರು ಚಲನಚಿತ್ರವನ್ನು ವೀಕ್ಷಿಸಿದರು. ಕಾರ್ಯಕ್ರಮದಲ್ಲಿ ಕುಬೇರಪ್ಪ ಬೆದವಟ್ಟಿ, ಶಂಕರಗೌಡ ಉಳ್ಳಾಗಡ್ಡಿ, ನಜೀರ್ ಬಸಯ್ಯ, ಕುದುರಿ ಕೊಟ್ಟಗಿ, ಪ್ರಕಾಶ್ ಗುನ್ಯಾಳ್, ಯಮನೂರಪ್ಪ ಇಳಿಗೇರ್, ಬಳುಟಗಿ, ದೇವಪ್ಪ, ರುದ್ರೇಶ್, ರಾಜು ಮಂಗಳೂರ್, ಷಣ್ಮುಖ ಸೊಂಪೂರ್, ಕನಕಪ್ಪ ಚಿಕ್ಕೇನಕೊಪ್ಪ, ದೇವರಾಜ್ ಹೊಸೂರು, ಸಿದ್ದಪ್ಪ ದಂಡೀನ್ ಮತ್ತು ತಾಲೂಕಿನ ನ್ಯಾಯಬೆಲೆ ಅಂಗಡಿ ವಿತರಕರು ಹಾಗೂ ಸಿನಿಮಾ ಪ್ರೇಕ್ಷಕರು ಭಾಗವಹಿಸಿದರು. ಸಿಎ ಆದಿ, ಯಲಬುರ್ಗ. ಇಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಪಿಕ್ಚರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ನ್ಯಾಯಬೆಲೆ ಅಂಗಡಿ ಮಾಲಕರು ಭಾಗವಹಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಫಿಲ್ಮ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಅವರು ಪಾತ್ರ ಮಾಡಿದ್ದಾರೆ. ಆಮೇಲೆ ರಾಗಿಣಿ ಅವರು ಪಾತ್ರ ಮಾಡಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರು ಹೀರೋ ಆಗಿ ಪಾತ್ರ ಮಾಡಿದ್ದಾರೆ. ಆಮೇಲೆ ದೊಡ್ಡಣ್ಣ ಅವರು ಹಿರಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಶಿವರಾಮೇಗೌಡ ಮಾಜಿ MP ಆದಂಥ ಶಿವರಾಮೇಗೌಡರು ಇದರಲ್ಲಿ CM ಪಾತ್ರ ಮಾಡಿದ್ದಾರೆ. ಈ ಚಲನಚಿತ್ರವನ್ನು 100 ದಿನೋತ್ಸವ ಕಾಣಲಿ ಅಂತಂದು ನಾವು ಶುಭ ಕೋರುತ್ತೀವಿ.